ಸುದ್ದಿ ಪ್ರಕಾರ ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಹಾವೇರಿ ಮೂಲದ ಭರತ್ ಭೂಷಣ್ ದುರ್ಮರಣಕ್ಕೀಡಾಗಿದ್ದಾರೆ. ಮಾಜಿ ಸ್ಪೀಕರ್ ಕೋಳಿವಾಡ ಸಂಬಂಧಿ ಕೂಡ ಭರತ್. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ ಭರತ್, ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ ಇದೀಗ ಎರಡನೇ ಕನ್ನಡಿಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. KB ಕೋಳಿವಾಡ್ ಹಾವೇರಿಯ ಈ ಹಿಂದೆ ಸ್ಪೀಕರ್ ಆಗಿದ್ದರು. ಅವರ ಸಂಬಂಧಿ ಭರತ್ ಭೂಷಣ್ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವರು ಫ್ಯಾಮಿಲಿ ಸಮೇತ ಹೋಗಿದ್ರೆ ನೋಡಬೇಕಾಗಿದೆ. ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಈಗಾಗಲೇ 2 ಟೀಮ್ಗಳನ್ನು ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಅಲ್ಲಿಗೆ ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ. ಜೊತೆಗೆ ಅಮಿತ್ ಶಾ ಈಗಾಗಲೇ ಶ್ರೀನಗರ ತೆರಳಿದ್ದಾರೆ. ಅಲ್ಲಿಯ ರಾಜಭವನದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆದಿದೆ. NIA ಪ್ರವೇಶ ಮಾಡಿದೆ. NSG ಕಮಾಂಡೋ ಪಡೆ ಅಖಾಡಕ್ಕಿಳಿದಿದೆ. 4 ಹೆಲಿಕಾಪ್ಟರ್ಗಳು 4 ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ ಅವರನ್ನು ಹುಡುಕಾಟದಲ್ಲಿ ನಿರತವಾಗಿದೆ. ಅಲ್ಲಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ಗ್ರೌಂಡ್ ರೀತಿಯ ಒಂದು ರೀತಿಯಲ್ಲಿ ವಿಶಾಲವಾದಂಥ ಬಯಲು ಪ್ರದೇಶದಲ್ಲಿ ಎಲ್ಲರೂ ವಿಹಾರದಲ್ಲಿದ್ದಾಗ ಅಲ್ಲಿಗೆ ಸೇನಾ ಸಮವಸ್ತ್ರದಲ್ಲಿ ಬಂದಂಥವರು ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ಮಂಜುನಾಥ್, ಮತ್ತೊಂದು ಕಡೆ ಹಾವೇರಿ ಮೂಲದ ಭರತ್ ಭೂಷಣ್, ಇಬ್ಬರು ಕನ್ನಡಿಗರು ಸಾವಿಗೆ ಈಡಾಗಿದ್ದಾರೆ. ಮಾಜಿ ಸ್ಪೀಕರ್ ಕೋಳಿವಾಡ್ ಸಂಬಂಧಿ ಭರತ್ ಭೂಷಣ್ ಇವರು ಕೂಡ ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ರು. ನೀವೀಗಾಗಲೇ ಮಂಜುನಾಥ್ ಅವರು ಅದಕ್ಕಿಂತ ಮೊದಲು ಅಲ್ಲಿ ಸರೋವರದಲ್ಲಿ ತಮ್ಮ ಪತ್ನಿ ಜೊತೆ ವಿಡಿಯೋ ಮಾಡಿದ್ದನ್ನು ಕೂಡ ನೋಡಿದ್ರಿ 8 ಗಂಟೆಯ ಸುದ್ದಿಯಲ್ಲಿ. ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ ಇದೀಗ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮತ್ತೊಂದು ಮಾಹಿತಿ ಬರ್ತಾ ಇದೆ. ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಹಾವೇರಿ ಮೂಲದ ಭರತ್ ಭೂಷಣ್ ಅವರು ದುರ್ಮರಣಕ್ಕೀಡಾದ ಮತ್ತೋರ್ವರು. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ದ ಭರತ್. ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ 20 ವರ್ಷಗಳ ಬಳಿಕ ಕಾಶ್ಮೀರದಲ್ಲಿ ಸಿವಿಲ್ ಅಟ್ಯಾಕ್. ನೋಡಿ ವೀಕ್ಷಕರೇ, ಕಾಶ್ಮೀರದಲ್ಲಿ 20 ವರ್ಷಗಳ ನಂತರ ಜನಸಾಮಾನ್ಯರ ಮೇಲೆ ನಡೀತಾ ಇರುವಂಥ ಅತಿ ದೊಡ್ಡ ಅಟ್ಯಾಕ್. ಮಿಲಿಟರಿಯವರ ಮೇಲೆ, ಪೊಲೀಸರ ಮೇಲೆ, ಭಯೋತ್ಪಾದಕರು ಈ ಥರ ಎಲ್ಲ ಅಟ್ಯಾಕ್ಗಳಾಗ್ತಾ ಇರುತ್ತೆ. ಆದರೆ ಜನಸಾಮಾನ್ಯರ ಮೇಲೆ ಕಳೆದ 20 ವರ್ಷಗಳಿಂದ ಆಗಿರಲಿಲ್ಲ. ಇದು ಅತಿ ದೊಡ್ಡ ಅಟ್ಯಾಕ್ 20 ವರ್ಷಗಳ ಅವಧಿಯಲ್ಲಿ. ಇದು ಮುಂಬೈ ದಾಳಿ ಬಳಿಕ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದೆ. ನಾಗರಿಕರ ಮೇಲೆ ನಡೆದಂಥ ರಣಭೀಕರ ಅಟ್ಯಾಕ್. ನಾನು ಅವಾಗ ಹೇಳ್ತಾ ಇದ್ದೆ, ನನಗೆ ಶಬ್ದಗಳು ಸಿಗ್ತಾ ಇರಲಿಲ್ಲ. ಕಳೆದ 20 ವರ್ಷಗಳಲ್ಲಿ ನಾಗರಿಕರ ಮೇಲೆ ನಡೆದಂಥ ಅಟ್ಯಾಕ್. ಸಾಧಾರಣವಾಗಿ ಕಾಶ್ಮೀರದಲ್ಲಿ ಅಟ್ಯಾಕ್ಗಳಾಗ್ತಾ ಇರುತ್ತೆ. ಮಿಲಿಟರಿ ಅಟ್ಯಾಕ್ ಆಗ್ತಾ ಇರುತ್ತೆ, ಮಿಲಿಟರಿ ಪೊಲೀಸ್ ಅಟ್ಯಾಕ್ ಆಗ್ತಾ ಇರುತ್ತೆ, ಕಲ್ಲೆಸೆತ ಉಂಟಾಗುತ್ತೆ, ಮತ್ತೊಂದು ಮಗದೊಂದು ಭಯೋತ್ಪಾದಕರು, ಪುಡಿಗಳು ಎಲ್ಲ ಆಗ್ತಾ ಇರುತ್ತೆ. ನಾಗರಿಕರ ಮೇಲೆ ಕಳೆದ 20 ವರ್ಷಗಳಿಂದ ಅಟ್ಯಾಕ್ ಆಗಿರಲಿಲ್ಲ. 20 ವರ್ಷಗಳ ನಂತರ ಆಗ್ತಾ ಇರುವಂಥದ್ದು. ರಣಭೀಕರ ದಾಳಿಗೆ ಪ್ಲ್ಯಾನ್ ಕೂಡ ಮಾಡಿದ್ರಂತೆ. ಭೀಷಣ ದಾಳಿ, 4 ರಿಂದ 6 ಉಗ್ರರು ಕಾರಣ. ಅಷ್ಟು ಉಗ್ರರ ಪೈಕಿ ಜಮ್ಮು ಕಾಶ್ಮೀರದವನು ಒಬ್ಬ ಇದ್ದ. M4 ಕಾರ್ಬೈನ್, AK-47 ಬಳಸಿದ್ದ ಉಗ್ರರು. ಇದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು. ರಣಭೀಕರ ದಾಳಿಗೆ ಏಪ್ರಿಲ್ ಮೊದಲ ವಾರದಲ್ಲೇ ಪ್ಲ್ಯಾನ್ ಮಾಡಿದ್ರಂತೆ. 4 ರಿಂದ 6 ಉಗ್ರರು ಕಾರಣ. 4 ಬಂದು ಅಟ್ಯಾಕ್ ಮಾಡಿದ್ರು ಅಂತೇಳಿ ಸದ್ಯಕ್ಕೆ ಹೇಳ್ತಾ ಇರುವಂಥ ಮಾಹಿತಿ. ಉಳಿದ 2 ಅವರಿಗೆ ಅಲ್ಲಿಂದ ಪಿಕಪ್ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿರ್ಬೋದು. ಈಗಾಗಲೇ 4 ಸೇನಾ ಹೆಲಿಕಾಪ್ಟರ್ಗಳು 4 ಹುಡುಕುವಂಥ ಪ್ರಯತ್ನಕ್ಕಾಗಿ ಹಾರಾಟವನ್ನು ಮಾಡ್ತಾ ಇದೆ. NIA ಮತ್ತು NSG ತಂಡಗಳು ಕೂಡ ಕಾರ್ಯಾಚರಣೆಗಿಳಿದಿವೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಮಟ್ಟದ ಮೀಟಿಂಗನ್ನು ಅಮಿತ್ ಶಾ ಅವರು ಕರೆದಿದ್ದಾರೆ. ಅಮಿತ್ ಶಾ ಕೂಡ ನೇರವಾಗಿ ಅಲ್ಲಿಗೆ ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ ಮತ್ತು ಅಲ್ಲಿ ಶ್ರೀನಗರದಲ್ಲಿ ರಾಜಭವನ ಜೊತೆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿಯ ಸ್ಥಳೀಯರು ಇದರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹೆಂಡತಿ ಸುರಕ್ಷಿತವಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು. ಅಲ್ಲಿದ್ದಂಥವ್ರು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಹತ್ತಿರಕ್ಕೆ ಹೋಗಿ ಪಲ್ಲವಿಯವರನ್ನು ಸತ್ತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ನೀರೋಯ್ತು ಸರ್ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂತ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ
ಇನ್ನು ಈಗ ಬರ್ತಾ ಇರುವಂಥ ಸುದ್ದಿ ಪ್ರಕಾರ ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಹಾವೇರಿ ಮೂಲದ ಭರತ್ ಭೂಷಣ್ ದುರ್ಮರಣಕ್ಕೀಡಾಗಿದ್ದಾರೆ. ಮಾಜಿ ಸ್ಪೀಕರ್ ಕೋಳಿವಾಡ ಸಂಬಂಧಿ ಕೂಡ ಭರತ್. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ ಭರತ್, ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ ಇದೀಗ ಎರಡನೇ ಕನ್ನಡಿಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. KB ಕೋಳಿವಾಡ್ ಹಾವೇರಿಯ ಈ ಹಿಂದೆ ಸ್ಪೀಕರ್ ಆಗಿದ್ದರು. ಅವರ ಸಂಬಂಧಿ ಭರತ್ ಭೂಷಣ್ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವರು ಫ್ಯಾಮಿಲಿ ಸಮೇತ ಹೋಗಿದ್ರೆ ನೋಡಬೇಕಾಗಿದೆ. ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಈಗಾಗಲೇ 2 ಟೀಮ್ಗಳನ್ನು ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಅಲ್ಲಿಗೆ ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ. ಜೊತೆಗೆ ಅಮಿತ್ ಶಾ ಈಗಾಗಲೇ ಶ್ರೀನಗರ ತೆರಳಿದ್ದಾರೆ. ಅಲ್ಲಿಯ ರಾಜ್ಭವನದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆದಿದೆ. NIA ಪ್ರವೇಶ ಮಾಡಿದೆ. NSG ಕಮಾಂಡೋ ಪಡೆ ಅಖಾಡಕ್ಕಿಳಿದಿದೆ. 4 ಹೆಲಿಕಾಪ್ಟರ್ಗಳು 4 ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ ಅವರನ್ನು ಹುಡುಕಾಟದಲ್ಲಿ ನಿರತವಾಗಿದೆ. ಅಲ್ಲಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ಗ್ರೌಂಡ್ ರೀತಿಯ ಒಂದು ರೀತಿಯಲ್ಲಿ ವಿಶಾಲವಾದಂಥ ಬಯಲು ಪ್ರದೇಶದಲ್ಲಿ ಎಲ್ಲರೂ ವಿಹಾರದಲ್ಲಿದ್ದಾಗ ಅಲ್ಲಿಗೆ ಸೇನಾ ಸಮವಸ್ತ್ರದಲ್ಲಿ ಬಂದಂಥವರು ದಾಳಿಯನ್ನು ಮಾಡಿದ್ದಾರೆ. ಒಂದು ಕಡೆ ಮಂಜುನಾಥ್, ಮತ್ತೊಂದು ಕಡೆ ಹಾವೇರಿ ಮೂಲದ ಭರತ್ ಭೂಷಣ್, ಇಬ್ಬರು ಕನ್ನಡಿಗರು ಸಾವಿಗೆ ಈಡಾಗಿದ್ದಾರೆ. ಮಾಜಿ ಸ್ಪೀಕರ್ ಕೋಳಿವಾಡ್ ಸಂಬಂಧಿ ಭರತ್ ಭೂಷಣ್ ಇವರು ಕೂಡ ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ರು. ನೀವೀಗಾಗಲೇ ಮಂಜುನಾಥ್ ಅವರು ಅದಕ್ಕಿಂತ ಮೊದಲು ಅಲ್ಲಿ ಸರೋವರದಲ್ಲಿ ತಮ್ಮ ಪತ್ನಿ ಜೊತೆ ವಿಡಿಯೋ ಮಾಡಿದ್ದನ್ನು ಕೂಡ ನೋಡಿದ್ರಿ 8 ಗಂಟೆಯ ಸುದ್ದಿಯಲ್ಲಿ. ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ ಇದೀಗ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮತ್ತೊಂದು ಮಾಹಿತಿ ಬರ್ತಾ ಇದೆ. ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಹಾವೇರಿ ಮೂಲದ ಭರತ್ ಭೂಷಣ್ ಅವರು ದುರ್ಮರಣಕ್ಕೀಡಾದ ಮತ್ತೋರ್ವರು. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ದ ಭರತ್. ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ 20 ವರ್ಷಗಳ ಬಳಿಕ ಕಾಶ್ಮೀರದಲ್ಲಿ ಸಿವಿಲ್ ಅಟ್ಯಾಕ್. ನೋಡಿ ವೀಕ್ಷಕರೇ, ಕಾಶ್ಮೀರದಲ್ಲಿ 20 ವರ್ಷಗಳ ನಂತರ ಜನಸಾಮಾನ್ಯರ ಮೇಲೆ ನಡೀತಾ ಇರುವಂಥ ಅತಿ ದೊಡ್ಡ ಅಟ್ಯಾಕ್. ಮಿಲಿಟರಿಯವರ ಮೇಲೆ, ಪೊಲೀಸರ ಮೇಲೆ, ಭಯೋತ್ಪಾದಕರು ಈ ಥರ ಎಲ್ಲ ಅಟ್ಯಾಕ್ಗಳಾಗ್ತಾ ಇರುತ್ತೆ. ಆದರೆ ಜನಸಾಮಾನ್ಯರ ಮೇಲೆ ಕಳೆದ 20 ವರ್ಷಗಳಿಂದ ಆಗಿರಲಿಲ್ಲ. ಇದು ಅತಿ ದೊಡ್ಡ ಅಟ್ಯಾಕ್ 20 ವರ್ಷಗಳ ಅವಧಿಯಲ್ಲಿ. ಇದು ಮುಂಬೈ ದಾಳಿ ಬಳಿಕ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದೆ. ನಾಗರಿಕರ ಮೇಲೆ ನಡೆದಂಥ ರಣಭೀಕರ ಅಟ್ಯಾಕ್. ನಾನು ಅವಾಗ ಹೇಳ್ತಾ ಇದ್ದೆ, ನನಗೆ ಶಬ್ದಗಳು ಸಿಗ್ತಾ ಇರಲಿಲ್ಲ. ಕಳೆದ 20 ವರ್ಷಗಳಲ್ಲಿ ನಾಗರಿಕರ ಮೇಲೆ ನಡೆದಂಥ ಅಟ್ಯಾಕ್. ಸಾಧಾರಣವಾಗಿ ಕಾಶ್ಮೀರದಲ್ಲಿ ಅಟ್ಯಾಕ್ಗಳಾಗ್ತಾ ಇರುತ್ತೆ. ಮಿಲಿಟರಿ ಅಟ್ಯಾಕ್ ಆಗ್ತಾ ಇರುತ್ತೆ, ಮಿಲಿಟರಿ ಪೊಲೀಸ್ ಅಟ್ಯಾಕ್ ಆಗ್ತಾ ಇರುತ್ತೆ, ಕಲ್ಲೆಸೆತ ಉಂಟಾಗುತ್ತೆ, ಮತ್ತೊಂದು ಭಯೋತ್ಪಾದಕರು, ಪುಡಿಗಳು ಎಲ್ಲ ಆಗ್ತಾ ಇರುತ್ತೆ. ನಾಗರಿಕರ ಮೇಲೆ ಕಳೆದ 20 ವರ್ಷಗಳಿಂದ ಅಟ್ಯಾಕ್ ಆಗಿರಲಿಲ್ಲ. 20 ವರ್ಷಗಳ ನಂತರ ಆಗ್ತಾ ಇರುವಂಥದ್ದು. ರಣಭೀಕರ ದಾಳಿಗೆ ಪ್ಲ್ಯಾನ್ ಕೂಡ ಮಾಡಿದ್ರಂತೆ. ಭೀಷಣ ದಾಳಿ, 4 ರಿಂದ 6 ಉಗ್ರರು ಕಾರಣ. ಅಷ್ಟು ಉಗ್ರರ ಪೈಕಿ ಜಮ್ಮು ಕಾಶ್ಮೀರದವನು ಒಬ್ಬ ಇದ್ದ. M4 ಕಾರ್ಬೈನ್, AK-47 ಬಳಸಿದ್ದ ಉಗ್ರರು. ಇದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು. ರಣಭೀಕರ ದಾಳಿಗೆ ಏಪ್ರಿಲ್ ಮೊದಲ ವಾರದಲ್ಲೇ ಪ್ಲ್ಯಾನ್ ಮಾಡಿದ್ರಂತೆ. 4 ರಿಂದ 6 ಉಗ್ರರು ಕಾರಣ. 4 ಬಂದು ಅಟ್ಯಾಕ್ ಮಾಡಿದ್ರು ಅಂತೇಳಿ ಸದ್ಯಕ್ಕೆ ಹೇಳ್ತಾ ಇರುವಂಥ ಮಾಹಿತಿ. ಉಳಿದ 2 ಅವರಿಗೆ ಅಲ್ಲಿಂದ ಪಿಕಪ್ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿರ್ಬೋದು. ಈಗಾಗಲೇ 4 ಸೇನಾ ಹೆಲಿಕಾಪ್ಟರ್ಗಳು 4 ಹುಡುಕುವಂಥ ಪ್ರಯತ್ನಕ್ಕಾಗಿ ಹಾರಾಟವನ್ನು ಮಾಡ್ತಾ ಇದೆ. NIA ಮತ್ತು NSG ತಂಡಗಳು ಕೂಡ ಕಾರ್ಯಾಚರಣೆಗಿಳಿದಿವೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಮಟ್ಟದ ಮೀಟಿಂಗನ್ನು ಅಮಿತ್ ಶಾ ಅವರು ಕರೆದಿದ್ದಾರೆ. ಅಮಿತ್ ಶಾ ಕೂಡ ನೇರವಾಗಿ ಅಲ್ಲಿಗೆ ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ ಮತ್ತು ಅಲ್ಲಿ ಶ್ರೀನಗರದಲ್ಲಿ ರಾಜಭವನ ಜೊತೆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿಯ ಸ್ಥಳೀಯರು ಇದರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹೆಂಡತಿ ಸುರಕ್ಷಿತವಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು, ಅಲ್ಲಿದ್ದಂಥವ್ರು. ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥವ್ರು. ಅವರು ಸಾರಿ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಹತ್ತಿರಕ್ಕೆ ಹೋಗಿ ಪಲ್ಲವಿಯವರನ್ನು ಸತ್ತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ನೀರೋಯ್ತು ಸರ್ ಅಂತ ಹೇಳಿದ್ರು. ಆಗ ನಮ್ಮ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂತ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರಿಗೆ ಮಾತಾಡಿದ್ರು. ನಮ್ಮ ಬೆಂಗಳೂರಿನ
ಇನ್ನು ಈಗ ಬರ್ತಾ ಇರುವಂಥ ಸುದ್ದಿ ಪ್ರಕಾರ ಕಾಶ್ಮೀರದಲ್ಲಿ ಮತ್ತೋರ್ವ ಕನ್ನಡಿಗ ಸಾವಿಗೀಡಾಗಿದ್ದಾರೆ. ಹಾವೇರಿ ಮೂಲದ ಭರತ್ ಭೂಷಣ್ ದುರ್ಮರಣಕ್ಕೀಡಾಗಿದ್ದಾರೆ. ಮಾಜಿ ಸ್ಪೀಕರ್ ಕೋಳಿವಾಡ ಸಂಬಂಧಿ ಕೂಡ ಭರತ್. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ ಭರತ್, ಹಾವೇರಿಯ ರಾಣೆಬೆನ್ನೂರು ಮೂಲದ ಭರತ್ ಇದೀಗ 2ನೇ ಕನ್ನಡಿಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕೆ ಬಿ ಕೋಳಿವಾಡ್